ಶ್ರೀ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಕಥೆ. ಒಮ್ಮೆ ದೇವತೆಗಳಿಗೂ ಅಸುರರಿಗೂ ಮಧ್ಯೆ ಭಾರೀ ಯುದ್ಧ ನಡೆಯುತ್ತಿತ್ತು. ಮಹಿಷಾಸುರನ ಸಹೋದರಿ ಮಹಿಷಿ ಎಂಬ ಅಸುರಳು ಲೋಕಗಳನ್ನು ಹಿಂಸಿಸುತ್ತಿದ್ದಳು. ಅವಳಿಗೆ ಬ್ರಹ್ಮನಿಂದ ವರವೊಂದಿದ್ದಿತು. ಶಿವ ಮತ್ತು ವಿಷ್ಣುವಿನ ಪುತ್ರನಿಂದ ಮಾತ್ರ ನನಗೆ ಮರಣ. ಆ ವರದ ಕಾರಣದಿಂದ ಮಹಿಷಿಯನ್ನು ಯಾರೂ ಸೋಲಿಸಲಾರದೆ ದೇವತೆಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು. ಆಗ ಅವರು ಶಿವನನ್ನು ಶರಣಾದರು. ಅವನು ವಿಷ್ಣುವಿಗೆ ವಿನಂತಿಸಿದನು, ನೀನು ಮೋಹಿನಿ ರೂಪದಲ್ಲಿ ಅವತರಿಸು. ವಿಷ್ಣು ಮೋಹಿನಿ ರೂಪ ತಾಳಿದಾಗ ಶಿವನಿಂದ ದೈವೀ ಶಕ್ತಿ ಉತ್ಪನ್ನವಾಯಿತು. ಆ ಶಕ್ತಿಯಿಂದ ಜನಿಸಿದ ದಿವ್ಯ ಬಾಲಕನೇ ಧರ್ಮಶಾಸ್ತ್ರ, ಅಂದರೆ ಅಯ್ಯಪ್ಪ ಸ್ವಾಮಿ. ಪಾಂಡಳಂ ರಾಜನಿಗೆ ದೊರೆತ ದಿವ್ಯಪುತ್ರ. ಕೇರಳದ ಪಾಂಡಳಂ ರಾಜ್ಯದ ರಾಜ ರಾಜಶೇಖರ ಅವರಿಗೆ ಸಂತಾನವಿರಲಿಲ್ಲ. ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದಾಗ ಹುಲಿ ಮೇಲೆ ಕುಳಿತಿದ್ದ ದಿವ್ಯ ಬಾಲಕನನ್ನು ಕಂಡರು. ಅದು ದೈವೀ ಸೂಚನೆ ಎಂದು ತಿಳಿದು ರಾಜನು ಆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗಿ ತನ್ನ ಪುತ್ರನಾಗಿ ಬೆಳೆಸಿದನು. ಆ ಬಾಲಕನೇ ಮಣಿಕಂಠ. ಮಣಿಕಂಠ ಬಾಲ್ಯದಲ್ಲೇ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ, ಯೋಗಶಕ್ತಿ, ಶೌರ್ಯವನ್ನು ಪ್ರದರ್ಶಿಸಿದನು. ಆದರೆ ರಾಣಿಯ ದಾಸಿಯ ಪ್ರೇರಣೆಯಿಂದ ಅರಣ್ಯದಿಂದ ಹಾಲುಮಣಿ, ಅಂದರೆ ಹುಲಿ ಹಾಲು ತರಬೇಕೆಂದು ಅವನಿಗೆ ಕಠಿಣ ಕಾರ್ಯ ನೀಡಲಾಯಿತು. ಹುಲಿಗಳ ಮೇಲೆ ಸಂಚರಿಸಿದ ದೈವಶಕ್ತಿ. ಮಣಿಕಂಠ ಅರಣ್ಯಕ್ಕೆ ತೆರಳಿ ಮಹಿಷಿಯನ್ನು ಸಂಹರಿಸಿದನು. ನಂತರ ಹುಲಿಗಳನ್ನೇ ತನ್ನ ವಾಹನಗಳಾಗಿ ಮಾಡಿಕೊಂಡು ಹಾಲುಮಣಿಗಳೊಂದಿಗೆ ಅರಮನೆಗೆ ಮರಳಿದನು. ಆಗ ರಾಜನಿಗೆ ಸತ್ಯ ಅರಿವಾಯಿತು. ಈ ಮಗುವು ಸಾಮಾನ್ಯವಲ್ಲ, ದೈವೀ ಅವತಾರ. ಶಬರಿಮಲೆ ಮತ್ತು ಅಯ್ಯಪ್ಪ ದರ್ಶನ. ಅಯ್ಯಪ್ಪ ಸ್ವಾಮಿ ರಾಜನಿಗೆ ತನ್ನ ದೈವ ಸ್ವರೂಪವನ್ನು ತೋರಿಸಿ ಶಬರಿಮಲೆಗೆ ತಪಸ್ಸಿಗೆ ತೆರಳಿದನು. ಅಲ್ಲೇ ಮಕರಜ್ಯೋತಿ ಪ್ರಜ್ವಲಿಸಿ ಭಕ್ತರಿಗೆ ದರ್ಶನ ನೀಡಿದನು. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸಂದೇಶ ನೀಡಿದನು, ಸ್ವಾಮಿ ಶರಣಂ ಅಯ್ಯಪ್ಪ. ಎಲ್ಲರೂ ಸಮಾನರು. ಧರ್ಮ, ಶುದ್ಧತೆ ಮತ್ತು ಆತ್ಮ ನಿಯಂತ್ರಣವೇ ನನ್ನ ಪೂಜೆ. ಇಂದಿಗೂ ಲಕ್ಷಾಂತರ ಭಕ್ತರು 41 ದಿನಗಳ ವ್ರತ ಪಾಲಿಸಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಘೋಷಣೆಯೊಂದಿಗೆ ಶಬರಿಮಲೆ ಯಾತ್ರೆ ಮಾಡುತ್ತಾರೆ. ಅಯ್ಯಪ್ಪ ಸ್ವಾಮಿ ನಮಗೆ ಸಮತೆ, ಶಿಸ್ತು, ಭಕ್ತಿ ಮತ್ತು ಆತ್ಮ ಸಂಯಮ ಕಲಿಸುತ್ತಾನೆ ಎಂಬ ಆಳವಾದ ನಂಬಿಕೆ ಭಕ್ತರಲ್ಲಿ ಸ್ವಾಮಿ ಶರಣಂ ಅಯ್ಯಪ್ಪ.